ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಡಾಮಿನೋ ತೋರಿಸ್ತಾ ಇದ್ದಾನೆ ಅಂದ್ಕೊಂಬೇಡಿ. ಇವತ್ತು ಒಂದು ಜನರಲ್ ಅಪ್ಡೇಟು, ಅಂದರೆ ಜನರಲ್ ಟಿಪ್ಪು ಎಲ್ಲರಿಗೂ. ಯಾರ್ಯಾರ ಹತ್ರ ಬೈಕ್ ಇದ್ದರೆ ಅದ್ರ ಜೊತೆ ಮನೇಲಿ ಲೇಡೀಸ್ ಇದ್ದರೆ ಈ ಥರ ಒಂದು ಮೊಪೆಡ್ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಮೈಸ್ಟ್ರೋ ಇದೆ, ಅದ್ರದ್ದು ಹೆಡ್ಲೈಟ್ ಬಲ್ಬ್ ಬರ್ನ್ ಆಗಿದೆ. ಸೊ ಈ ಥರ ಇದ್ದಾಗ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಮೆಕ್ಯಾನಿಕ್ ಹತ್ರ ತೊಗೊಂಡು ಹೋಗ್ಬಿಡ್ತೀವಿ ಗಾಡಿನ. ಅದು ಬಿಟ್ಟು ನಾವೇ ಹೆಂಗೆ ಹೆಡ್ಲೈಟ್ನ ಚೇಂಜ್ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೊಂದು ಟಿಪ್ಪು ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೋತೀನಿ. ಈ ಥರ ಸಣ್ಣ ಸಣ್ಣ ವಿಷಯಕ್ಕೆ ನೀವು ಮೆಕ್ಯಾನಿಕ್ ಹತ್ರ ಹೋಗೋದು ಅವಾಯ್ಡ್ ಆಗುತ್ತೆ, ನೀವೇ ಮನೇಲಿ ಫ್ರೀದಾಗ ಮಾಡ್ಕೊಬೋದು. ಆಲ್ಮೋಸ್ಟ್ ಎಲ್ಲ ಮೊಪೆಡ್ಗಳಿಗೆ, ಅಂದರೆ ಆ್ಯಕ್ಟಿವಾ, ಮೈಸ್ಟ್ರೋ, ಸ್ಕೂಟಿಗಳಿಗೆ ಎಲ್ಲದಕ್ಕೂ ಸಾಕೆಟ್ ಬಂದ್ಬಿಟ್ಟು ಇದು ಬರುತ್ತೆ, HS1. ಓಕೆ, ಇದು HS1 ಸಾಕೆಟು. ಸೊ ಈ ಸಾಕೆಟಲ್ಲಿ ಇರುವಂಥ ಯಾವುದೇ ಪವರ್ ಇರೋ ಬಲ್ಬು, 12 ವೋಲ್ಟು, 13 ವೋಲ್ಟು, 15 ವೋಲ್ಟ್ಸು, ಯಾವುದಾದ್ರೂ ನಿಮ್ಮ ಗಾಡಿಗೆ ಆಗುತ್ತೆ. ಒಂದೇ ಒಂದು ಇಂಪಾರ್ಟೆಂಟ್ ಏನಂದರೆ ಸಾಕೆಟ್ ಸೈಜ್ ಮಾತ್ರ ಸೇಮ್ ಇರಬೇಕು, ಇಲ್ಲಾಂದರೆ ಅಲ್ಲಿ ಕೂರಲ್ಲ. ಓಕೆನಾ, ಯಾಕಂದರೆ ಪ್ಲಗ್ ಇರುತ್ತೆ ಅದರೊಳಗಡೆ. ಸೊ ಆಮೇಲೆ ಕೆಲವೊಂದು ಸಲ ಬ್ಯಾಟ್ರಿ ಇಶ್ಯೂಸು ಬರುತ್ತೆ, ಜಾಸ್ತಿ ನಾವು ವೋಲ್ಟೇಜ್ ಜಾಸ್ತಿ ತೊಗೊಂಡದಷ್ಟು ಬಲ್ಬ್ಗಳು. ಓಕೆನಾ, ಅದೊಂದು ಟಿಪ್ಪು. ನಿಮ್ದು ಯಾವ ಸಾಕೆಟ್ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ಮ್ಯಾನ್ಯುವಲ್ ಚೆಕ್ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಗೂಗಲ್ ಮಾಡಿ, ನಿಮ್ಮ ಗಾಡಿ ಹೆಸರು ಗೂಗಲ್ ಮಾಡಿಬಿಟ್ಟು ಯಾವ ಸಾಕೆಟ್ ಅಂತ ತಿಳ್ಕೊಳ್ಳಿ. ಕಂಪ್ನಿಯಿಂದ ಬರೋದು ಇದೆ, ಒಜ್ರಮ್ ಬ್ರ್ಯಾಂಡೇ. ಈ ಥರ ತುಂಬ ಬ್ರ್ಯಾಂಡ್ಗಳು ಬರುತ್ತೆ, ಫಿಲಿಪ್ಸು, ಆಮೇಲೆ ಏನೋ ನೈಟ್ ಬ್ರೇಕರು ಅಂತೆಲ್ಲ ಬರುತ್ತೆ. ಬಟ್ ಇದು ಕಮ್ಮಿ ಪವರು, ಕಮ್ಮಿ ರೇಟ್ಗೆ ಒಳ್ಳೆಯದು. ಇದ್ರ ಪ್ರೈಸ್ ಬಂದ್ಬಿಟ್ಟು ₹100 ಅಂತ ಹಾಕಿದ್ದಾರೆ. ಬಟ್ ನೀವು ಯಾವುದಾದ್ರು ಆಟೋ ಪಾರ್ಟ್ಸ್ಗೆ ಹೋದರೆ 80-90ಕ್ಕೆಲ್ಲ ಸಿಗುತ್ತೆ. ಸೊ ಡೈರೆಕ್ಟಾಗಿ ಚೇಂಜ್ ಮಾಡೋಣ ಹಿಂಗೆ ಅಂತ. ಈ ಗಾಡೀಲಿ ಬಂದುಬಿಟ್ಟು ನೀವು ಹೆಡ್ಲೈಟ್ ಬಿಚ್ಚಬೇಕು ಅಂದರೆ ಇದೆರಡು ಸ್ಕ್ರೂಸು, ಅಂದರೆ ಮಿರರ್ ಫಸ್ಟ್ ಬಿಚ್ಕೊಬೇಕು. ಅದಾದಮೇಲೆ ನಿಮ್ಮ ಸ್ಟಾರ್ ಸ್ಕ್ರೂ ಡ್ರೈವರಲ್ಲಿ ತೋರಿಸ್ಬಿಡ್ತೀವಿ, 1, 2, 3, 4, ಆಮೇಲೆ ಇಲ್ಲೊಂದು ಮುಂದೆ ಬರುತ್ತೆ. ಓಕೆನಾ, ಇದಿಷ್ಟು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಬೋಲ್ಟ್ಗಳನ್ನ ಬಿಚ್ಕೋಬೇಕು. ಸೊ ನಿಮ್ದೇನಾದರೂ ಆ್ಯಕ್ಟಿವಾ ಇದ್ದರೆ ಅದರಲ್ಲೂ ಇದೇ ಥರನೇ ಫ್ರಂಟಲ್ಲಿ ಪ್ಯಾನಲ್ ಬಿಚ್ಕೊಂಡು ಆಮೇಲೆ ಹೆಡ್ಲೈಟ್ ಚೇಂಜ್ ಮಾಡಬೇಕು. ಕೆಲವೊಂದ್ರಲ್ಲಿ ಮಿರರ್ ಬಿಚ್ಚೋ ಅವಶ್ಯಕತೆ ಇರೋಲ್ಲ, ಕೆಲವೊಂದ್ರಲ್ಲಿ ಬಿಚ್ಚೋದು ಅವಶ್ಯಕತೆ ಇರುತ್ತೆ. ಸೊ ಅದೊಂದನ್ನು ಮಾತ್ರ ನೀವು ಚೆಕ್ ಮಾಡ್ಕೊಂಬಿಡಿ. ಏನಾದರೂ ಅದಕ್ಕೋಸ್ಕರ ಅದೇನು ದೊಡ್ಡ ಬ್ರಹ್ಮವಿದ್ಯೆ ಇಲ್ಲ, ಹಿಂಗೆ ಬಂದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹೆಡ್ಲೈಟ್ ಅಸೆಂಬ್ಲಿಗೆ ಯಾವುದು ಕನೆಕ್ಟ್ ಆಗಿದೆ ನೋಡಿ, ಇದು ಕನೆಕ್ಟ್ ಆಗಿದೆ. ಸೊ ಇದನ್ನು ನಾನು ಬಿಚ್ಕೋತಾ ಇದ್ದೀನಿ. ಆಮೇಲೆ ಇಲ್ಲೆರಡು ಬೋಲ್ಟ್ಸು. ಓಕೆನಾ, ತಡ ಮಾಡಿದೆ ತೆಗೆದ್ಬಿಟ್ಟು ಹಾಗೆ ನಾವು ಸಾಕೆಟ್ ಹೆಂಗಿದೆ ಅಂತ ನೋಡ್ಬಿಟ್ಟು ಬಲ್ಬ್ ಚೇಂಜ್ ಮಾಡೋಣ. ನಿಮಗೆ ಮಿರರ್ನ ಬಿಚ್ಚೋಕ್ಕೆ ಈ ಥರ 12 ಸೈಜ್ ಬೇಕಾಗುತ್ತೆ. ಮೈಸ್ಟ್ರೋ ಗಾಡಿ ಆಗಿದರೆ ಅಥವಾ ಯಾವುದೇ ಹೀರೋ ಮೊಪೆಡ್ ಆಗಿದರೆ. ಆ್ಯಕ್ಟಿವಾಗೆ 11 ಬರುತ್ತೆ. ಓಕೆನಾ, ಇದೊಂದು ಬೇಕು ಸ್ಪ್ಯಾನರು. ಆಮೇಲೆ ನಿಮ್ಮ ಸ್ಟಾರ್ ಸ್ಕ್ರೂ ಡ್ರೈವರ್ ಬೇಕು. ಸೊ ಇದಿಷ್ಟು ಇದ್ದರೆ ನಿಮ್ಮ ಕೆಲಸ ಆದಂಗೆ. ಫಸ್ಟು ನಾನು ಮಿರರ್ನ ಬಿಚ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಈ ನಮ್ಮ ಸ್ಕ್ರೂ ಡ್ರೈವರಿಂದ ಈ ಬೋಲ್ಟ್ಗಳನ್ನೆಲ್ಲ ತಗೊಂಬೋಣ. ಅಡಿಯಲ್ಲಿ ಬರ್ತಕ್ಕಂಥ ಬೋಲ್ಟು ಇದೆಯಲ್ಲ, ಇದು ತೆಗೆಯೋಕ್ಕೆ ನಿಮಗೆ 8 ನಂಬರ್ ಸ್ಪ್ಯಾನರ್ ಬೇಕು. ಸೊ 8, 12 ಒಂದು ಸ್ಕ್ರೂ ಡ್ರೈವರ್, ಇದು 3 ಇದ್ದರೆ ಇನ್ನು ನಾರ್ಮಲ್ ಇದೆಲ್ಲ ಸ್ಕ್ರೂ ಡ್ರೈವರೆಲ್ಲ ತೆಗಿಬೋದು. ಇದೊಂದು ಮಾತ್ರ ನಿಮಗೆ ಈ ಥರ ಬೋಲ್ಟ್ ಬರುತ್ತೆ. ಸೊ ಅದರಿಂದ 8 ನಂಬರ್ ಸ್ಪ್ಯಾನರ್ ಬೇಕು. ಸೊ ಕಂಪ್ಲೀಟಾಗಿ ನಾನೀಗೆಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಜಸ್ಟು ಈ ಮಕ್ಕಳು ಟಾಯ್ಸ್ ಬರುತ್ತಲ್ಲ ಆ ಥರ ಇದೆ ಗಾಡಿ. ಈ ಕ್ಲ್ಯಾಂಪ್ಗಳನ್ನ ಹಿಂಗೆ ತೆಗೆದ್ಬಿಟ್ಟು, ಈಗ ಬರೋ ಗಾಡಿಗಳೆಲ್ಲ ಇಷ್ಟೇ ಗೈಸ್, ಜಾಸ್ತಿ ಬೋಲ್ಟ್ ಯೂಸ್ ಮಾಡಲ್ಲ. ಎಲ್ಲ ನೋಡಿ ಈ ಥರ ಕ್ಲ್ಯಾಂಪ್ಗಳು ಕೊಟ್ಟಿರ್ತಾರೆ. ಇದನ್ನ ಹೇಳಿದ್ರಾಗೆ ಕ್ಲ್ಯಾಂಪ್ ಓಪನ್ ಆಗುತ್ತೆ, ಹೆಡ್ಲೈಟ್ ಫಿಕ್ಸ್ ಮಾಡ್ಕೊಬೋದು ಅಷ್ಟೇ. ಮೈಲೇಜ್ ಅಂತ ಯಾವ ಕಾಲ ಬಂದ್ಬಿಡ್ತು ನೋಡಿ. ಯಾವುದೇ ನೀವು ಗಾಡಿ ತೊಗೊಳ್ಳಿ, ಇದಕ್ಕೂ ಏನೀಗ ರೇಟ್ ಕಮ್ಮಿ ಇಲ್ಲ. 65,000 ಇದೆ. ಆ್ಯಕ್ಟಿವಾಗೂ ಆಲ್ಮೋಸ್ಟ್ 90,000 ಇದೆ. ಎಲ್ಲ ಕ್ಲಿಪ್ಪಲ್ಲಿ ಕೂತಿರುತ್ತೆ ಗಾಡಿಗಳು. ಈಗ ನೀವು ಓಪನ್ ಮಾಡಿದ್ರೆ ಹಿಂಗಿದೆ ಒಳಗಡೆ.
ಮೇಕ್ ಶೋರ್ ನೀವು ಯಾವುದೇ ಬೋಲ್ಟ್ನ ಬೀಳ್ಸೋಕ್ಕೆ ಹೋಗಬೇಡಿ. ನೋಡಿ ನಾನೊಂದು ಆಲ್ರೆಡಿ ಬೀಳಿಸ್ಬಿಟ್ಟಿದ್ದೀನಿ, ಯಾಕಂದರೆ ಒಳಗಡೆ ಬಿದ್ದೋಗ್ಬಿಟ್ರೆ ಸಿಗಲ್ಲ ಇವೆಲ್ಲ. ಕನ್ಸೋಲು 2 ಡಿಟ್ಯಾಚ್ ಆಗಿದೆ. ನಾನು ನಿಮ್ಗೆ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ಇದೇ ನಾನು ಹೇಳಿದ್ದು ಸಾಕೆಟ್ಸು. ಇದು ನಿಂಗೆ ಪುಲ್ ಮಾಡಿದ್ರೆ ಸಾಕೆಟ್ ಬಂದ್ಬಿಡುತ್ತೆ. ಎಷ್ಟೋ ವರ್ಷಗಳಾಗಿದೆ ಕ್ಲೀನ್ ಮಾಡಿ. ಆಮೇಲೆ ಈ ಕ್ಯಾಪು, ಆ್ಯಕ್ಚುಲಿ ಈ ಥರ ಕೆಲಸಗಳೆಲ್ಲ ನಾನು ನೆಕ್ಸಾನಲ್ಲೂ ಮಾಡಿದ್ದೀನಿ. ಅಂದರೆ ಈ LED ಸೆಟಪ್ಪು ನಾನೇ ಮಾಡ್ಕೊಂಡಿದ್ದು. ಸೊ ಅದರಿಂದ ಒಂದು ಐಡಿಯಾ ಇದೆ ಹೆಂಗೆ ತೆಗಿಬೋದು ಅಂತ. ಸೊ ಎಲ್ಲದರಲ್ಲೂ ಈ ಥರ ಒಂದು ಕ್ಯಾಪ್ ಕೊಟ್ಟಿರ್ತಾರೆ ಧೂಳು ಹೋಗಬಾರ್ದು ಅಂತ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಒರೆಸೋಣ. ಸೊ ಆಮೇಲೆ ನಿಮ್ಮ ಕಾರೇ ಆಗಲಿ ಬೈಕೇ ಆಗಲಿ ಹೆಡ್ಲೈಟ್ ತೆಗಿಯೋಕ್ಕೆ ಒಂದೇ ಒಂದು ಟ್ರಿಕ್ಕು ಇಲ್ಲಿದೆ ನೋಡಿ. ಇದನ್ನು ಹಿಂಗೆ ಪ್ರೆಸ್ ಮಾಡೋದು, ಪ್ರೆಸ್ ಮಾಡಿಬಿಟ್ಟು ಆ ಕಡೆಗೆ ಹಿಂಗೆ ನೂಕೋದು, ಹಿಂಗೆ ಪ್ರೆಸ್ ಮಾಡಿ ಆ ಕಡೆ ನೂಕೋದು ಅಷ್ಟೇ. ಒಂದು ಕೈಲಿ ಸರ್ಕಸ್ ಮಾಡೋಕ್ಕೆ ಹೋಗಿ ಕೆಲವೊಂದು ಸಲ ಬಿದ್ದೋಗ್ಬಿಡುತ್ತೆ, ಅದೇ ಭಯ. ಸೊ ಇದನ್ನು ಹಿಂಗೆ ಬಿಚ್ಚಿ ನೋಡಿ, ಬ್ಲಾಗರ್ ಅಂದರೆ ಇದೆಲ್ಲ ಕಷ್ಟಪಡಬೇಕು, ಒಂದು ಕೈಲೇ ಸರ್ಕಸ್ ಎಲ್ಲ ಮಾಡಬೇಕು. ಈ ಎಫರ್ಟ್ಗೆ ಆಗೋದ್ರು ದಯವಿಟ್ಟು ನನ್ನ ವ್ಯೂವರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮನವಿ, ತಮಾಷೆಗೆ. ಸೊ ಇಲ್ಲಿ ನೋಡಿ, ನಿಮ್ಮ ಈ ಬಲ್ಬು ನೀವು ಕರೆಕ್ಟಾಗಿ ನೋಡಿದ್ರೆ ನಾನು ಬಿಚ್ಚೋಕ್ಕಿಂತ ಮುಂಚೆನೇ ಡಿಸೈಡ್ ಆಗಿಬಿಟ್ಟಿದೆ ಹೋಗ್ಬಿಟ್ಟಿದೆ ಅಂತ. ಹೆಂಗೆ ಅಂದರೆ ಇಲ್ಲಿ ಒಳಗಡೆ ಒಂದು ಟಂಕ್ಷನ್ ಅಂದರೆ ರಿಂಗ್ ಇರುತ್ತಲ್ಲ, ಜಾಯಿಂಟ್ ಬಿಟ್ಕೊಂಡ್ಬಿಟ್ಟಿದೆ ಅರ್ಧ ಕಡೆದು, ಇಲ್ಲಾಂದರೆ ಫುಲ್ ಬ್ಲ್ಯಾಕ್ಔಟ್ ಆಗಿರುತ್ತೆ. ಓಕೆನಾ? ಸೊ ಈ ಥರ ಆದಾಗ ಏನು ಮಾಡೋಕ್ಕಾಗಲ್ಲ, ತೆಗೆದ್ಬಿಟ್ಟು ಚೇಂಜ್ ಮಾಡೋದು. ಏನು ಕಾಸ್ಟ್ಲಿ ಇಲ್ಲ ಇದು, 90 ರೂಪಾಯಿ. LEDಸು ಅಷ್ಟೇ ಬರುತ್ತೆ, ಒಂದು 200-300 ರೂಪಾಯಿಗೆಲ್ಲ. ಬಟ್ ಬೈಕಿಗೆಲ್ಲ ಸೆಲ್ಫ್ ಇರೋ ಗಾಡಿಗಳ ಸುಮ್ಮನೆ LED ಹಾಕ್ಬಿಟ್ಟು ಬ್ಯಾಟ್ರಿನ ಹಾಳು ಮಾಡ್ಕೊಬೇಡಿ. ಸೊ ಇದನ್ನು ತೆಗೆದ್ಬಿಟ್ಟು ಹೇಳೋಣ ಈ ಕಡೆ. ಸೇಮ್ ಗೈಸ್ ಅದೇ ಥರ ಇದನ್ನು ಫಿಟ್ ಮಾಡ್ತೀನಿ. ಇಲ್ಲಿಗೆ ಫಿಟ್ ಮಾಡಿ ಇದನ್ನು ಲಾಕ್ ಪ್ರೆಸ್ ಮಾಡಿ ಹಿಂಗೆ ಹಾಕ್ತೀನಿ. ಅಷ್ಟಕ್ಕೆ ನಮ್ಮ ಸೆಟಪ್ ರೆಡಿ ಆಗುತ್ತೆ. ನೋಡೋಣ, ಚೆಕ್ ಮಾಡಿ. ನಾನೀಗ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹೊಸ ಬಲ್ಬ್ನ ಹಾಕಿದ್ದೀನಿ. ಈ ತಂತಿ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡೋಕ್ಕೇನು ಹೆದರ್ಕೊಂಬೇಡಿ ಗೈಸ್. ನಿಮ್ಗೆ ಅನಿಸ್ಬೋದು ಈ ಕಡೆ ಕಟ್ಟಾಗ್ಬಿಡುತ್ತೆ ಅಂತಲ್ಲ, ಏನು ಹೆದರ್ಕೊಂಬೇಡಿ. ಡೈರೆಕ್ಟಾಗಿ ಪ್ರೆಸ್ ಮಾಡಿ ಇಲ್ಲಿ ಇದ್ರೊಳಗಡೆ ಕೂರಿಸಿ ಅಷ್ಟೇ. ಫಸ್ಟ್ ಬಲ್ಬ್ ಹಾಕ್ಬಿಟ್ಟು ಆಮೇಲೆ ಅಕಸ್ಮಾತ್ ಇದೇನಾದರೂ ನೀವು ಒತ್ತುವಾಗಿ ಬಿಚ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಈ ಬೋಲ್ಟ್ ಇರೋದ್ರಿಂದ ಮತ್ತೆ ಬೋಲ್ಟ್ನ ಬಿಚ್ಚಿ ಟೈಟ್ ಮಾಡ್ಕೊಬೇಕು. ಸೊ ಆದಷ್ಟು ಇಲ್ಲೇ ಈ ಕಡೆ ಸೈಡನ್ನ ಪ್ರೆಸ್ ಮಾಡಿ ಒತ್ತಿ ಬಲ್ಬ್ ಫಿಕ್ಸ್ ಮಾಡಿ. ಸೊ ಅದಾದಮೇಲೆ ಈಗ ನಾನು ಡೈರೆಕ್ಟಾಗಿ ಸಾಕೆಟ್ನ ಕನೆಕ್ಟ್ ಮಾಡ್ತೀನಿ. ಇಲ್ಲಿಗೆ ಸಾಕೆಟು ಅದೇ ಹೇಳಿದ್ನಲ್ಲ HS7 ಅಂತ. ಈ ಸಾಕೆಟ್ಗಳು ಚೇಂಜ್ ಆಗುತ್ತೆ ಗಾಡಿಯಿಂದ ಗಾಡಿಗೆ. ಮೊಪೈಡ್ಗಳಿಗೆಲ್ಲ ಇದು ಬರುತ್ತೆ. ನನ್ನ ಕಾರ್ದು ನೆಕ್ಸಾನ್ದು H11 ಏನೋ ಬರುತ್ತೆ. ಇದ್ರದ್ದು ಗೊತ್ತಿಲ್ಲ, ಡಾಮಿನರ್ದು ಆ್ಯಕ್ಚುಲಿ LED ಸೆಟಪ್ಪು. ಸೊ ಅದು ಒಂದು ಬಲ್ಬ್ ಏನಾದರೂ ಹೋದರೆ ಕಂಪ್ಲೀಟಾಗಿ ನೀವು ಚೇಂಜ್ ಮಾಡಬೇಕಾಗತ್ತೆ. ಫುಲ್ LEDನೇ, ಬ್ರೇಕ್ ಲೈಟ್ಸು ಅದೆಲ್ಲ ಆ ಥರ. ಸೊ ಓಕೆ, ಈಗ ಡೈರೆಕ್ಟಾಗಿ ಫಿಕ್ಸ್ ಮಾಡೋಣ. ಈಗ ಇದೇನೋ ಈಸಿ, ಮತ್ತು ನಾವೆಲ್ಲ ಬೋಲ್ಟ್ ಹಾಕಬೇಕು. ಟಕ್ ಅಂತ ಹಾಕ್ಬಿಟ್ಟು ಫೈನಲಿ ಹೆಡ್ಲೈಟ್ ಹೆಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಇದೆಲ್ಲ ಫಿಟ್ ಮಾಡೋಕ್ಕಿಂತ ಮುಂಚೆ ಹೆಡ್ಲೈಟ್ ಆನ್ ಆಗ್ತಿದೆಯಾ ನೋಡ್ಬಿಟ್ಟು ಆಮೇಲೆ ಫಿಕ್ಸ್ ಮಾಡೋಣ. ಒಂದು ಟಿಪ್ಪು ಗೈಸ್, ನೀವು ಈ ಕ್ಯಾಪ್ ಹಾಕೊಂಬಿಡಿ ಪ್ಲಗ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ, ಓಕೆನಾ? ಸೊ ಫುಲ್ ಎಲ್ಲ ಸೆಟಪ್ ಹಾಕೋಕ್ಕಿಂತ ಮುಂಚೆ ಹೆಡ್ಲೈಟ್ ಬರ್ತಿದೆ ನೋಡ್ಕೊಂಬಿಡಿ. ಸೊ ಓಕೆ, ಲೋ ಬೀಮ್ ಹೈ ಬೀಮು ಎರಡೂ ವರ್ಕ್ ಆಗ್ತಿದೆ. ಸೊ ಎರಡೂ ವರ್ಕ್ ಆಗ್ತಿರೋದ್ರಿಂದ ನಾನು ಕನ್ಫರ್ಮ್ ಆಯಿತು, ಬಲ್ಬ್ ಹೋಗಿತ್ತು, ರೆಡಿ ಮಾಡ್ಕೊಂಡೆ. ಈಗ ಪ್ರಾಪರಾಗಿ ಬ್ಯಾಕ್ ಟು ಹೆಂಗಿತ್ತು ಹಂಗೆ ಫಿಟ್ ಮಾಡಿಬಿಡ್ತೀನಿ. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಟಿಪ್ಸು ನಾನು ಕಾರ್ ಮೇಲೆ, ನನ್ನ ಡಾಮಿನೋರ್ ಮೇಲೆ, ಮೊಪೈಡ್ಗಳ ಮೇಲೆ ನಾನು ಮನೇಲಿ ಏನು ಮಾಡ್ಕೊಬೋದು ಅದನ್ನು ನಿಮ್ಗೆ ಹೇಳ್ತಾ ಇರ್ತೀನಿ. ಕೆಲವೊಂದು ಸಲ ಸುಮ್ಮನೆ ಮೆಕ್ಯಾನಿಕ್ ಹತ್ರ, ಫಾರ್ ಎನ್ ಎಕ್ಸಾಂಪಲ್ ಈಗ ಇದ್ರದ್ದೇ ಬಲ್ಬ್ದೇ ನಾನು ತೊಗೊಳ್ಳಿ, ಬಲ್ಬಿಗೆ 90 ರೂಪಾಯಿ ಆದರೆ ಮತ್ತು 50 ರೂಪಾಯಿ 60 ರೂಪಾಯಿ ಡಿಪೆಂಡ್ಸು. ಬ್ಯಾಂಗ್ಳೂರಲ್ಲಾದರೆ 80-90 ಮೆಕ್ಯಾನಿಕ್ ಚಾರ್ಜಸ್ಸು.
ಆ ಥರ ಇದೆ. ಅದಕ್ಕಿಂತ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಈ ಥರ ಫಿಟ್ಟಿಂಗ್ ವಿಷಯಗಳು, ಬಲ್ಬ್ ವಿಷಯಗಳು, ಆಯಿಲ್ ಚೇಂಜ್ ವಿಷಯಗಳು, ಈ ಥರದ್ದೆಲ್ಲ ನಾವೇ ಮನೆಯಲ್ಲೇ ಮಾಡ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ಅನದರ್ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಟೇಕ್ ಕೇರ್.